ಇನ್ನು ಚುನಾವಣೆಯಲ್ಲಿ ಸೋತ ಅಣ್ಣಾಮಲೈಗೂ ಕೂಡ ಒಲಿಯುತ್ತಾ ಸಚಿವ ಸ್ಥಾನ. ಅಣ್ಣಾಮಲೈಗೂ ಪ್ರಧಾನಿ ಕಚೇರಿಯಿಂದ ಕರೆ ಬಂದಿದೆಯಂತೆ. ನಾವು ಈಗಾಗಲೇ ಹೇಳಿದ ಹಾಗೆ ಸೋತಿದ್ರು ಕೂಡ ಅವರಿಗೆ ಯಾಕೆ ಸಚಿವ ಸ್ಥಾನವನ್ನ ಕೊಡಲಾಗುತ್ತೆ ಅನ್ನುವಂತ ಪ್ರಶ್ನೆ ಸಹಜಾನೆ. ಈಗಾಗಲೇ ಅವರಿಗೆ ಕರೆ ಮಾಡಿ ಹೇಳಲಾಗಿದೆಯಂತೆ, ನಿಮಗೂ ಕೂಡ ಸಂಪುಟದಲ್ಲಿ ಸ್ಥಾನ ಇದೆ, ತಮಿಳುನಾಡಿನ ಅಣ್ಣಾಮಲೈಗೆ ಯಾಕೆ ಸ್ಥಾನ ಕೊಡಬಹುದು ಅನ್ನುವಂತ ಪ್ರಶ್ನೆ ಸಹಜವಾಗಿನೇ ರೈಸ್ ಆಗುತ್ತೆ. ಸಿಗುತ್ತಾ ಸ್ಥಾನ ಅಂತ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಅಂದ್ರೆ ಒಬ್ಬ ಮಂತ್ರಿ ಸ್ಥಾನವನ್ನ ಕೇಂದ್ರದಲ್ಲಿ ಪಡ್ಕೋಬೇಕು ಅಂತಂದ್ರೆ ಯಾವ್ದಾದ್ರೂ ಒಂದು ಸದನದ ಸದಸ್ಯರಾಗಿರ್ಬೇಕು. ಆದ್ರೆ ಈಗ ಅವರು ಯಾವ ಸದನದ ಸದಸ್ಯರು ಅಲ್ಲ. ಸದ್ಯಕ್ಕೆ ರಾಜ್ಯಸಭೆ ಸದಸ್ಯರನ್ನಾಗಿ ಅವರನ್ನ ಆಯ್ಕೆ ಮಾಡಿಕೊಂಡು ಅದಾದ ಬಳಿಕ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇದೆಯಂತೆ. ಅವರು ತಮಿಳುನಾಡಿನ ಕೊಯಮತ್ತೂರಿಂದ ಸ್ಪರ್ಧೆ ಮಾಡಿದ್ರು, ಆದ್ರೆ ಸೋಲನ್ನ ಕಂಡ್ರು. ಹಾಗಿದ್ರೂ ಕೂಡ ಅವರನ್ನ ಯಾಕೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿನ ಸದ್ಯಕ್ಕೆ ಒಂದಷ್ಟು ಮಟ್ಟಿಗೆ ಆದ್ರೂ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತಂದ್ರೆ ಅದು ಅಣ್ಣಾಮಲೈ ಅವರು. ಒಂದಷ್ಟು ಬದಲಾವಣೆ ತರ್ತೀನಿ ಅಂತೇಳಿ ಪಕ್ಷವನ್ನ ಎಲ್ಲಾ ಕಡೆ ಕೂಡ ಬೆಳೆಸ್ತೀನಿ ಅಂತೇಳಿ ತಮಿಳುನಾಡಿನಲ್ಲಿ, ಅದೇ ರೀತಿಯಾಗಿ ಒಂದಷ್ಟು ಪುನಶ್ಚೇತನ ಕೊಡುವಂತ ಕೆಲಸ ಮಾಡ್ತೀನಿ ಅಂತೇಳಿ ಅಣ್ಣಾಮಲೈ ಅವರು ಫೀಲ್ಡ್ಗಿಳಿದಿದ್ರು. ಅದೇ ರೀತಿಯಾಗಿ ಅವರಿಗೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೂಡ ಕೊಡಲಾಗಿತ್ತು. ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ಸೋತಿದ್ದಾರಲ್ಲ ಅವರು, ಅವ್ರಿಗೆ ಯಾಕೆ ಈ ಸ್ಥಾನ ಅಂತ ಕೇಳಬಹುದು. ಆದ್ರೆ ತಮಿಳುನಾಡಿನಲ್ಲಿ ಸದ್ಯಕ್ಕೆ ಈಗೀಗ ಬಿಜೆಪಿಯನ್ನ ಬೇರೂರಿಸ್ತಾ ಇರುವಂತದ್ದು ಅಣ್ಣಾಮಲೈ ಅವರು. ಹಾಗಾಗಿ ಅವರನ್ನೇ ಇಟ್ಕೊಳ್ಳೋಣ ಸಚಿವ ಸಂಪುಟದಲ್ಲಿ ಅನ್ನುವಂಥ ನಿರ್ಧಾರಕ್ಕೆ ಪ್ರಧಾನಿಯವರು ಬಂದಿರಬಹುದು. ಹಾಗಾಗಿನೇ ಮೋದಿಯವರು ಇವ್ರಿಗೂ ಕೂಡ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ಸ್ಥಾನವನ್ನ ಕೊಡಬಹುದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಅಣ್ಣಾಮಲೈ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿಕೊಂಡು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಅದಾದ ಬಳಿಕ ಸಚಿವ ಸ್ಥಾನವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದ್ದಾವೆ.